ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಗಳೂರಿಂದ ಉಷಾದೇವಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉಷಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ಸೊ ಇವತ್ತು ಮಂಗಳೂರಿಂದ ನಮ್ಮ ಖಾನಾವಳಿಗೆ ಬಂದಿದ್ದೀರಾ. ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಒಂದು ಪಿಂಡಿ ಪಾಯಸ ಅಂತ, ಇನ್ನೊಂದು ಗೋಳಿ ಬಜೆ, ಮಂಗಳೂರು ಸ್ಪೆಷಲ್ ಅದು. ಹೌದಾ? ಇದು ಪಿಂಡಿ ಪಾಯಸ ಅಂದ್ರೆ ನವರಾತ್ರಿ ಟೈಮ್ನಲ್ಲಿ 9 ದಿವಸನೂ ಸ್ವೀಟ್ ಮಾಡಬೇಕು. ಅದರಲ್ಲಿ ಒಂದು ದಿವಸ ಇದು ಕೂಡ ಮಂಗಳೂರು ಸ್ಟೈಲಿನ, ಮಂಗಳೂರಲ್ಲಿ ಹೆಚ್ಚು. ಹೌದಾ? ಓಕೆ ಓಕೆ. ಬೊಕ್ಕ ಎಂಚ ಉಳ್ಳಾರು ತುಳುನೇನಾ ನೀವು? ನಾವು ತುಳು. ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಅದಕ್ಕೆ ಹೇಳಿದೆ. ಹೇಗಿದ್ದೀರಾ ಮತ್ತೆ? ಫೈನ್. ಓಕೆ. ಸೊ ಹಾಗಾದ್ರೆ ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ಈಗ ಪಿಂಡಿ ಪಾಯಸ. ಓಕೆ. ಸೊ ಏನು ಬೇಕು ಶುರು ಮಾಡೋದಕ್ಕೆ? ಫಸ್ಟು ನಾವು ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ವೀಕ್ಷಕರಿಗೆ ಹೇಳೋಣ. ಏನೆಲ್ಲ ಬೇಕಿದ್ದಕ್ಕೆ? ಒಂದು ಬೌಲ್ ಅನ್ನ ತಗೊಂಡಿದೆ, ತೆಂಗಿನಕಾಯಿ, ಬಾಳೆಹಣ್ಣು, ತುಪ್ಪ, ಏಲಕ್ಕಿ ಪುಡಿ, ಬೆಲ್ಲ. ಓಕೆ ಓಕೆ. ಇದಿವಾಗ ಬಾಳೆಹಣ್ಣ ಯಾವ್ದು ಅಂದ್ರೆ ಯಾವ ಬಾಳೆಹಣ್ಣು ತಗೋಬಹುದು? ಯಾವುದಾದ್ರೂ ತಗೊಳ್ಬಹುದು. ಓಕೆ. ಆ ಥರ ಪಚ್ಚೆ ಬಾಳೆ ತಗೊಳ್ಬಹುದು, ಏಲಕ್ಕಿ ಬಾಳೆ ತಗೊಳ್ಬಹುದು, ಯಾವ್ದ್ರಲ್ಲಾದ್ರೂ ಮಾಡ್ಬೋದು. ಓಕೆ. ತುಂಬಾ ಕಡಿಮೆ. ಈಗ ಒಂದು ಬೌಲ್ ಅನ್ನ ತಗೊಂಡಿದ್ದರಿಂದ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ, ದೊಡ್ಡದು ಪಚ್ಚ ಬಾಳೆನ. ಹೌದು, ಪಚ್ಚ ಬಾಳೆ ಅಂತ ಅನಿಸ್ತು, ಪರಿಮಳ ಬರ್ತಾ ಇದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಓಕೆ. ಏನ್ ಬೇಕು ಇವಾಗ? ಬೌಲ್, ಇದು ಬಾಣ್ಲೆಯಲ್ಲಿ ಅನ್ನ. ಒಲೆ ಹಚ್ಕೊಂಡ್ಬಿಡ್ತೀರಾ? ಮತ್ತೆ ಈಗ ಮಂಗಳೂರಿಂದ ಬಂದಿದ್ದೀರಾ ಖಾನಾವಳಿಗೆ? ಹೌದು. ಓಕೆ, ತುಂಬಾ ಸಂತೋಷ. ಅಂತೂ ಮಂಗಳೂರಲ್ಲಿ ಸಹ ಎಷ್ಟೋ ಜನ ನಮ್ಗೆ ಏನದು ಇದಾರೆ ಅಂತ ಆಯ್ತು ನೋಡುವವರು. ತುಂಬಾ ಸಂತೋಷ. ಖಾನಾವಳಿ ಅಂದ್ರೆ ಹೆಂಗಸರು ಸಾಮಾನ್ಯವಾಗಿ ವೀಕ್ಷಿಸ್ತಾರೆ, ನೋಡ್ತಾರೆ. ಓಕೆ ಓಕೆ, ಸರಿ ಸರಿ. ನೀವು ನೋಡಿದ್ದೀರಾ ಖಾನಾವಳಿ ಎಲ್ಲ? ಹೌದು. ಓಕೆ. ಸೊ ಏನ್ ಬೇಕು ಇವಾಗ? ತುಪ್ಪ ಎಷ್ಟು ಅಂತ ಇದೆಯಾ? 1 ಕಪ್ ಅನ್ನಕ್ಕೆ ಏನಾದ್ರು ಆ ಥರ ತುಪ್ಪ ಎಷ್ಟು ಹಾಕಿದ್ರು ಪರವಾಗಿಲ್ಲ. ತುಪ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೇದು, ಆದ್ರೆ ಈಗ ಯಾರು ಹಾಕೊಳ್ಳೋದಿಲ್ಲ ಅಲ್ಲ ಅಷ್ಟು ಎಲ್ಲ. ಹೌದೌದು, ಸ್ವಲ್ಪ ಹೆದರ್ತಾರೆ. ಆದ್ರೆ ಈಗ ಹೇಳ್ತಾರೆ ತುಪ್ಪ ಒಳ್ಳೇದು ಅಂತ, ಎಣ್ಣೆಗಿಂತ ತುಪ್ಪ ಬೆಟರ್ ಒಳ್ಳೇದು ಹೇಳ್ತಾರೆ. ಹೌದು, ಇತ್ತೀಚಿನ ಸ್ವಲ್ಪ ಚೇಂಜ್ ಆಗಿದೆ. ಏನ್ ತುಪ್ಪ ತಿಂದ್ರು ದಪ್ಪ ಆಗೋದಿಲ್ಲ. ಒಂದು ಅಂದ್ರೆ ಹದದಲ್ಲಿ 1 ಸ್ಪೂನ್ ತಿನ್ನುವಾಗೆ ಅಂತ ತಿನ್ಬೋದು. ಬಾಳೆ ಇದೀಗ ಬಾಳೆಹಣ್ಣನ್ನ ಹುರ್ಕೊಳ್ಬೇಕು. ಸ್ವಲ್ಪ ಬಾಡಿಸಿ, ತುಪ್ಪದಲ್ಲಿ ಬಾಡಿಸಿ ಅದನ್ನು ತೆಗೆದಿಟ್ಟು. ಓಕೆ ಓಕೆ. ಮತ್ತೆ ಎಷ್ಟು ಜನ ನೀವು ಮನೇಲಿ ಯಾರೆಲ್ಲ ಇದ್ದೀರಾ? ಮಕ್ಕಳೆಷ್ಟು? ನಂಗೆ 2 ಮಕ್ಕಳು. ನನ್ನ ಮಕ್ಕಳಿಗೆ ಇಬ್ಬರಿಬ್ಬರು ಮಕ್ಕಳು. ಹೌದಾ? ಓಕೆ. ಸೊ 4 ಜನ ಮೊಮ್ಮಕ್ಕಳಿದ್ದಾರೆ. ಹೌದಾ? ಗಂಡು ಮಕ್ಕಳ ಹೆಣ್ಮಕ್ಳ? ಎಲ್ಲ ಹೆಣ್ಣು ಮಕ್ಕಳು. ಓಕೆ. ಎಲ್ಲ ಹಾಗೆ ಫಸ್ಟಿಗೆ ನಾನು ಲಕ್ಷ್ಮಿ ದೇವಿಗೆ ಬೇಕಾಗುವಂಥದ್ದೇ ಮಾಡಿ. ಹೌದು, ಎಲ್ಲ ಲಕ್ಷ್ಮಿಗೆ ಮಾಡುವಂಥದ್ದೇ. ಓಕೆ ಓಕೆ. ಅಷ್ಟು ಹುರಿದ್ರೆ ಸಾಕಾಗತ್ತಾ? ಸ್ವಲ್ಪ ಅದು ಹಸಿ ವಾಸನೆ ಒಂಚೂರು ಹೋಗುವವರೆಗೆ. ಮತ್ತೆ ಬೆಲ್ಲ ಹಾಕಿದ ನಂತರ ನಿಮಗೆ ಹುರಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ತೆಕ್ಕೊಂಡು. ಇನ್ನು ಬೆಲ್ಲ ಕೂಡ ಹೇಗೆ ಪ್ರಮಾಣ? ಇದು 1 ಕಪ್ ಅನ್ನಕ್ಕೆ 1 ಕಪ್ ಅರ್ಧ ಹಾಕ್ಬೇಕಾ ನೀರು? ಸ್ವಲ್ಪ ಹಾಕ್ಲಾ ಇದಕ್ಕೆ? ಸಾಕಾ? ಬೆಲ್ಲ ಎಲ್ಲ ಕರಗಬೇಕಾ ಈಗ? ಮತ್ತೆ ಇವತ್ತು 2 ಮಂಗಳೂರು ಸ್ಟೈಲು. ಇನ್ಯಾವುದು ನೀವು ಮನೆಯಲ್ಲಿ ಅಥವಾ ಮಂಗಳೂರು ಸ್ಟೈಲ್ ಇನ್ಯಾವ ಅಡುಗೆಗಳೆಲ್ಲ ಮಾಡ್ತೀರಾ? ಮಂಗಳೂರು ಅಂತ ಹೇಳಿದ ಕೂಡಲೇ ಬೀಚಸ್ ತುಂಬಾ ಅಲ್ವಾ? ಬೀಚಸ್ ತುಂಬಾ ಅಂದ ಕೂಡಲೇ ಮೀನು. ನೀವು ವೆಜಿಟೇರಿಯನ್ ಅಲ್ಲಿ ಇನ್ಯಾವ ವೆರೈಟಿ ಮಾಡ್ತೀರಾ? ವೆಜಿಟೇರಿಯನ್ ನಲ್ಲಿ ಪತ್ರೊಡೆ ಎಲ್ಲ ಮಾಡ್ತೇವೆ, ಬನ್ಸ್ ಮಾಡ್ತೇವೆ ಬಾಳೆಹಣ್ಣಿನಲ್ಲಿ. ಮಂಗಳೂರು ಬನ್ಸ್ ಅಂತ ಹೇಳ್ತೇವೆ, ತುಂಬಾ ಫೇಮಸ್. ಹೌದು. ಅಕ್ಕಿದೆಲ್ಲ ಜಾಸ್ತಿ ಮಾಡೋದಲ್ವಾ ಮಂಗಳೂರಿನಲ್ಲಿ? ಹೌದು. ಕಡುಬು ಎಲ್ಲ ಜಾಸ್ತಿ. ಇನ್ನೊಂದು ಎಲೆಯಲ್ಲಿ ಮಾಡ್ತೇವೆ, ಈರಡ್ಡಿ ಅಂತ. ಈರಡ್ಡಿ ಅಂದ್ರೆ ಎಲೆಯಲ್ಲಿ ಮಾಡೋದು ಅಂತ. ಯಾವ ಎಲೆಯಲ್ಲಿ ಮಾಡೋದು? ಅದು ಅರಿಶಿನ ಎಲೆಯಲ್ಲಿ. ಸ್ವೀಟ್ ಅದು ಸ್ವೀಟ್. ಕಾಯಿ, ತೆಂಗಿನಕಾಯಿ ಅಲ್ಲ ಇದು? ಹಸಿ ತೆಂಗಿನಕಾಯಿ ಪುಡಿ ಮಾಡಿ ಫೈನ್ ಪೌಡರ್ ಮಾಡಿ ಇಟ್ಟಿದ್ದೆ. ಓಕೆ ಓಕೆ. ಬೆಲ್ಲ ಪಾಕ ಆಗುವಾಗ ಪರಿಮಳ ಹೊಡಿತಾ ಇದೆ ಮೂಗಿಗೆ.
ಚೆನ್ನಾಗಿ ಪರಿಮಳ ಇದೆ ಅದಕ್ಕೆ. ಘಮ ಬರ್ತಾ ಇದೆ. ಹೌದು ಹೌದು. ಮತ್ತೆ ಇನ್ನೇನ್ ಮಾಡ್ತೀರಾ? ಏನಾದ್ರೂ ಬಿಡುವಿನ ಇನ್ನೇನ್ ಹಾಕೋದಿದು? ಅನ್ನ. ಇದು ಮತ್ತೆನಾ? ಏಲಕ್ಕಿ ಕಡೆಗೆ. ಬಿಡುವಿನ ವೇಳೆಯಲ್ಲಿ ಇನ್ನೇನ್ ಮಾಡ್ತೀರಾ ಅಮ್ಮ? ಬಿಡುವಿನ ವೇಳೆಯಲ್ಲಿ ಡ್ರಾಯಿಂಗ್ ಮಾಡ್ತೇವೆ. ಡ್ರಾಯಿಂಗ್. ಅಡಿಗೆ ಇದ್ದದ್ದೇ ಅಲ್ವಾ, ನಾವು ಮಾಡ್ಲೇಬೇಕು. ಡ್ರಾಯಿಂಗ್ ಅಂದ್ರೆ ಏನ್ ಕಲ್ತಿದ್ದೀರಾ ಅಥವಾ ಯಾವ ತರದ್ ಮಾಡ್ತೀರಾ? ಡ್ರಾಯಿಂಗ್ ಅಂದ್ರೆ ನಾನು ನಮ್ಮಷ್ಟಕ್ಕೆ ಮಾಡ್ಕೊಂಡೋದು, ಪೇಂಟ್ ಮಾಡ್ತೇನೆ. ಹಾ ಹಾ ಹಾ. ಇವತ್ತು ನೀವು ಡ್ರಾಯಿಂಗ್ ಹಿಡ್ಕೊಂಡು ಬಂದಿದ್ರೆ ತೋರಿಸ್ಬೋದಿತ್ತು ವೀಕ್ಷಕರಿಗೆ. ಇರ್ಲಿ, ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡ್ ಬನ್ನಿ. ಓಕೆ. ಅಂದ್ರೆ ಸೀನರಿ ಆ ಥರ ಎಲ್ಲ ಮಾಡ್ತೀರಾ? ತುಪ್ಪ ಕೊಡಿ, ಬಾಳೆಹಣ್ಣು ಕೊಡಿ. ಆಯ್ತು. ಸೀನರಿ ಆ ಥರ ಎಲ್ಲ ಮಾಡ್ತೀರಾ? ಪೇಂಟಿಂಗ್ ನೇಚರ್ ಪೇಂಟ್. ಹಾ ಹಾ ಹಾ. ಏನಾದ್ರೂ ಕ್ಲಾಸ್ಗೆಲ್ಲ ಹೋಗಿದ್ರಾ? ಇಲ್ಲ ಇಲ್ಲ. ಇದಿವಾಗ ಒಂದ್ಸತಿ ಅನ್ನ ಮಾಡ್ಕೊಂಡ್ಬಿಟ್ರೆ ಎಷ್ಟೊತ್ತು ಬೇಕಾಗತ್ತೆ ಮಾಡೋದಕ್ಕೆ? ಇದು ಬಾಳೆ ಅದು ಕ್ವಾಂಟಿಟಿ ಮೇಲೆ ಹೊಂದಿಕೊಂಡು ಉಂಟು. ಬೆಲ್ಲ ಬೆಲ್ಲ ಕರಗಬೇಕು. ಹೌದು, ಜಾಸ್ತಿ ಕ್ವಾಂಟಿಟಿ. ಮನೇಲಿ ಒಂದು 3-4 ಜನಕ್ಕೆ ಆದ್ರೆ 15 ನಿಮಿಷದಲ್ಲಿ ಆಗ್ಬೋದೇನೋ ಅಂತ ನಾನು ನೋಡಿದಾಗ ಅನ್ಕೊಂಡೆ. ಹೌದು ಅಲ್ವಾ? 15-20 ನಿಮಿಷದಲ್ಲೇ ಆಗ್ತದೆ. ಹೌದಾ? ಅನ್ನ ಇದ್ದರೆ. ಅನ್ನಕ್ಕೆ ಬೇಕಲ್ಲ 15 ನಿಮಿಷ ಬೇಕು. ಈಗ ಅದು ರೆಡಿ ಆಗಿದೆ. ಇನ್ನೊಂದು ಇದನ್ನು ಏಲಕ್ಕಿ ಒಂದು ಹಾಕಿದ್ರೆ ಅಲ್ವಾ? ಡ್ರೈ ಫ್ರೂಟ್ಸ್ ಹಾಕ್ಬೋದು. ಫ್ರೈ ಮಾಡಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರ್ತದೆ. ಅಮ್ಮ, ಈಗ ಪಿಂಡಿ ಪಾಯಸ ರೆಡಿ ಇದೆ ಅಲ್ವಾ? ಪಿಂಡಿ ಪಾಯಸ ಪೂರ ರೆಡಿ ಉಂಡು, ಬಿಸಿ ಉಂಡವು. ಒಂದೇನೆ ಹಂಚಿಜಿಲ್ಲ ಎತ್ತು ಸೆಕೆಂಡ್ ಐಟಮ್ ಪೋಯ್ ಅಂಪಗ ಮೈದಾ ಹಿಟ್ಟದು ಒಂದು ಐಟಮ್. ಮಂಗಳೂರು ಸ್ಪೆಷಲ್. ಮಂಗಳೂರು ಸ್ಪೆಷಲ್ ಅನ್ನೋದು ಮಾತ್ರ ಅರ್ಥ ಆಯ್ತು ನನಗೆ. ನೀವು ಏನ್ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ. ತುಳುವಿನಲ್ಲಿ ಮಾತಾಡಿದೆ, ಕನ್ನಡದಲ್ಲಿ ಹೇಳ್ತೇನೆ ನಾನು. ಹೇಳಿ. ಇದು ಕಂಪ್ಲೀಟ್ ಆಯ್ತು. ಇದು ಪಿಂಡಿ ಬಿಸಿ ಇದೆ, ಬಿಸಿ ಇದೆ. ನನಗೊಂದು ಬೌಲ್ ಕೊಡಿ. ಸೊ ನೀವು ತುಳು ಮಾತಾಡಿದ್ದು ಚೆನ್ನಾಗೇ ಕೇಳ್ತು. ಆದ್ರೆ ಮಂಗಳೂರು ಸ್ಪೆಷಲ್ ಮಂಗಳೂರು ಬಜ್ಜಿ ಅಂತ ಹೇಳ್ತಾರೆ. ಇನ್ನೊಂದು ಹೆಸರು ಗೋಳಿ ಬಜೆ ಅಂತ. ಗೋಳಿ ಬಜ್ಜೆನಾ? ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಇದಕ್ಕೆ? ಮೈದಾ ಹಿಟ್ಟು ಬೇಕು, ಉಪ್ಪು, ಸೋಡಾ, ಕರಿಬೇವು, ಜೀರಿಗೆ, ಮೊಸರು, ಶುಂಠಿ, ಸಕ್ಕರೆ ಮತ್ತೆ ಹಸಿಮೆಣಸು. ಓಕೆ ಓಕೆ. ಇವಾಗ ಇದಕ್ಕೆ ಒಂದೆರಡು, ನಿಮಗೆ ತುಳು ನಾಡಿಂದ ಬಂದವರಲ್ವಾ, ಇದಕ್ಕೆ ಹಸಿಮೆಣಸಿಗೆ ಏನು ಹೇಳಿ? ಮೆಣಸಿಗೆ ತುಳುವಲ್ಲಿ ಕಾಯಿ ಮುಂಚಿ. ಕಾಯಿ ಮುಂಚಿ. ಇದಕ್ಕೆ ಶುಂಠಿಗೆ ಶುಂಠಿನೇನಾ? ಉಪ್ಪುಗೆ ಸಹ ಉಪ್ಪು. ಕೆಲವೊಂದೆಲ್ಲ ಬಹಳ. ಮೊಸರಿಗೆ ಬೆಂಜಣ ಹೇಳ್ತಾರೆ. ಬೆಂಜಣ. ಹೌದಾ? ಈಗ ಇದಕ್ಕೆ ಎಲ್ಲ ಅದೇ ಕನ್ನಡದೇ. ಜೀರಿಗೆಗೆ ಜೀರಿಗೆನೆ ಹೇಳ್ತಾರೆ, ಸಕ್ಕರೆಗೆ ಸಕ್ಕರೆನೆ. ನಿಮ್ಮ ಭಾಷೆ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೆ ಏನಂತಾರೆ? ಇಂಕ್ಲೆ ಭಾಷೆ ಬಾರಿ ಲಾಯ್ಕೊಂಡು. ಇಂಕ್ಲ ಭಾಷೆ ಬಾರಿ ಲಾಯ್ಕೊಂಡು. ಆ ತುಳು ಭಾಷೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಕನ್ನಡದ ಜೊತೆ ಕನ್ನಡದ ಪದಗಳು ಅಲ್ವಾ? ತುಳುವಿನಲ್ಲಿ ತುಂಬಾ ಕನ್ನಡ ಇರುತ್ತೆ. ನಮ್ಮ ಕರ್ನಾಟಕದಲ್ಲೇ ಹಾಗೆ ಎಷ್ಟೊಂದು, ಅಂದ್ರೆ ಒಂದೊಂದ್ ಕಡೆ ಒಂದೊಂದು ಭಾಷೆ. ಮಂಗಳೂರಲ್ಲಿ ತುಳು, ಅಲ್ಲಿ ಕೊಂಕಣಿ, ವೈವಿಧ್ಯಮಯ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಗೋಳಿ ಬಜೆ, ಮಂಗಳೂರು ಬಜೆ. ಏನ್ ಬೇಕೀಗ? ಸ್ವಲ್ಪ ಉಪ್ಪು ಕೊಡಿ, ಮತ್ತೆ ಮೊಸರು ಕೊಡಿ. ಈಗ ಎಷ್ಟು ಮೊಸರು ಅಂದ್ರೆ ಯಾವ ತರ? ಮೊಸರು ನೀವು ತಗೊಂಡದಕ್ಕೆ ಅನುಗುಣವಾಗಿ ಮೈದಾ ಹಿಟ್ಟು ತಗೊಂಡ್ರೆ ಆಯ್ತು. ಓಕೆ. ಫಸ್ಟೇ ಮೊಸರು ಹಾಕೊಂಡು ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಓಕೆ, ಆಮೇಲೆ ಮೈದಾ ಅದಕ್ಕೆ ಮಿಕ್ಸ್ ಮಾಡಿ ನಿಮಗೆ ಬೇಕಾದಷ್ಟಕ್ಕೆ ಸರಿ ಆಗ್ತದೆ. ಓಕೆ. ಇನ್ನೇನು ಹಾಕೋತೀರಾ? ಒಂದು ನಿಮಿಷ. ಇದಿವಾಗ ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಇರಬೇಕು. ಹುಳಿ ಮೊಸರು ಬೇಕು ಅಂತ ಆತರ? ತುಂಬಾ ಹುಳಿ ಬೇಡ, ಸಾಧಾರಣ ಮೀಡಿಯಂ. ಓಕೆ. ಜೀರಿಗೆ. ಇದಿವಾಗ ಗೋಳಿ ಬಜೆ, ಮಂಗಳೂರು ಬಜೆ ಅಂದ್ರೆ ಸಾಯಂಕಾಲ ಸ್ನಾಕ್ಸ್ ತರನ ಇದು? ಸಂಜೆ ಆಗೋದಿಲ್ಲ ಇದು. ಟೀ ಜೊತೆ ಸಂಜೆ. ಹಸಿಮೆಣಸು. ಸೊ ಹಸಿಮೆಣಸು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ದೊಡ್ಡದಾಗಿ ತಕೊಂಡ್ರೆ ಬಾಯಿಗೆ ಸಿಕ್ಕಿದ್ರೆ ನೆಂಬೊಬ್ಬೆ ಆಗ್ತಾರೆ, ಹಾರಾಡುತ್ತೆ. ಸಕ್ಕರೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕಾಗತ್ತಾ? ಸಕ್ಕರೆ ಹಾಕಿದ್ರೂ ಆಗ್ತದೆ, ಹಾಕದಿದ್ರೂ ಆಗ್ತದೆ. ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಬಂದು ಚೆನ್ನಾಗಿರ್ತದೆ. ಈಗ ಸಿಹಿ ತಿನ್ನಲ್ಲ ಅನ್ನೋರು ಅವಾಯ್ಡ್ ಮಾಡಲ್ವಾ?
ಶುಂಠಿ. ಶುಂಠಿನೂ ಚಿಕ್ಕ ಚಿಕ್ಕದಾಗಿ ಸಣ್ಣ ಹಚ್ಕೋಬೇಕಲ್ಲ. ಕರಿಬೇವು ನೀವು ಸಣ್ಣಗೆ ಹಚ್ಕೊಂಡಿದ್ರಿ, ಇಲ್ದಿದ್ರೆ ಎಲ್ಲ ತೆಗೆದಿಡ್ತಾರೆ. ಹೆಲ್ತ್ಗೆ ತುಂಬಾ ಒಳ್ಳೇದಲ್ವಾ ಅದು, ಅದರಿಂದ ತೆಗೆದಿಡಬಾರ್ದು ಎಂಬ ಅಭಿಪ್ರಾಯ ಇದ್ದದಕ್ಕೆ ಅದನ್ನು ಚಿಕ್ಕ ಚಿಕ್ಕದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇಲ್ಲಿ ಬಂದವ್ರಿಗೆ ಎಲ್ರಿಗೂ ಅದನ್ನ ಮಿಕ್ಸಿಗೆ ಹಾಕ್ಬಿಡೋಣ ಅಂತ, ಯಾಕಂದ್ರೆ ಮಾಡಿದ್ರೆ ಒಳ್ಳೇದಲ್ವಾ. ಮೈದಾ ಇದು ಸ್ವಲ್ಪ ದಿಢೀರ್ ಅಂತಾನೆ ಆಗುವಂತದ, ಅಂದ್ರೆ ಎಷ್ಟೋ ಸಲ ಸಾಯಂಕಾಲ ಬೇಯುವಾಗ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ, ಆಗ ಸ್ವಲ್ಪ ನಿಧಾನಕ್ಕೆ ಆಗ್ತದೆ. ಯಾಕಂದ್ರೆ ನೀವು ಅರ್ಜೆಂಟ್ ಮಾಡಿ ತೆಗೆದ್ರೆ ಅದು ಒಳಗೆ ಬೇಯೋದು. ಈ ಪ್ರೋಸೆಸ್ ಅಂದ್ರೆ ನಾನು ಕೇಳಿದ್ದೆ ಅಂದ್ರೆ ಸಾಯಂಕಾಲ ಏನಾರಾದ್ರೂ ಗೆಸ್ಟ್ ಕೂಡ್ಲೆ ಮನೆ ನನ್ನ ನೋಡಿದ ಪ್ರಕಾರ ಇದೆಲ್ಲದು ಅಂಗಡಿಯಿಂದ ನಾನು ತರಬೇಕಾಗಿಲ್ಲ, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇರುವಂತ ಪದಾರ್ಥನೇ ಎಲ್ಲ ಇದೆ. ಮೊಸರು ಒಂಚೂರು ಬೇಕಾಗತ್ತಾ? ಸೊ ಇಂಥ ನಾವು ಸಿಂಪಲ್ ರೆಸಿಪೀಸ್ ಹೇಳ್ಕೊಟ್ರೆ ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ ಅಂತ. ಸಂಜೆ ಗೆಸ್ಟ್ ಬರ್ಲಿಲ್ಲ ಅಂದ್ರೂ ನಮ್ಗೆ ಒಂದ್ಸಲ ಏನಾದ್ರೂ ತಿನ್ನೋಣ ಅಂತ ಅವಾಗ ದಿಢೀರ್ ಅಂತ ಮಾಡ್ಕೊಳ್ಬೋದು ಅಂತ. ಗಂಟಿಲ್ಲದ ಹಾಗೆ ಕಲಿಸ್ಬೇಕು. ಮತ್ತೆ ದಕ್ಷಿಣ ಕನ್ನಡದ ಬಗ್ಗೆ ಏನಾದ್ರು ಹೇಳ್ತೀರಾ? ನೀವು ಅಲ್ಲಿಂದ ಬಂದವರಲ್ಲ, ಹಾಗೆ ಕೇಳಿದೆ. ಮಂಗಳೂರು ಏನಲ್ಲಿ ಫೇಮಸ್ ಅಂತ? ಮಂಗಳೂರು ಹೇಳಿದ್ರೆ ಯಕ್ಷಗಾನಕ್ಕೆ ತುಂಬಾ ಫೇಮಸ್ ಅದು. ಅಲ್ಲಿ ಜಾನಪದ ಗೀತೆ ಹಾಗೆ ಪಾಡ್ದನ ಅಂತ ಹೇಳಿ ಹೇಳ್ತಾರೆ. ಭೂತಕೋಲದಲ್ಲಿ ಎಲ್ಲ ಪಾಡ್ದನ ಅಂತ, ಅದು ಬರ್ದಿಟ್ಟು ಬರುವಂಥದ್ದಲ್ಲ, ಬಾಯಿ ಮಾತಿನಲ್ಲಿ ಹಾಡಿಕೊಂಡು ಕೇಳಿ ಜಾನಪದ ಗೀತೆ ತರ ಹೇಳಿಕೊಂಡು ಯಾರು ಬರ್ದಿರೋದು ಅಂತ ಗೊತ್ತಿರಲ್ಲ, ಆದ್ರೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೋಡಾ ಪುಡಿ ಒಂದು ಚಿಟಿಕೆ. ಯಕ್ಷಗಾನಕ್ಕೆಲ್ಲ ನೋಡಕ್ಕೆಲ್ಲ ಹೋಗ್ತೀರಾ ನೀವು? ಅದು ಮೊದಲು ಇದ್ದಾಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಇಡೀ ರಾತ್ರಿ ಇರ್ತದಲ್ಲ, 3 ಗಂಟೆದು. ಈಗ ಎಲ್ಲ 3 ಗಂಟೆಗೆ ಎಲ್ಲ ಮಾಡ್ತಾರೆ. ಹೌದು, ಮುಂಚೆ ಎಲ್ಲ ಇಡೀ ರಾತ್ರಿ ಹೋಗಿ ಬೆಳಿಗ್ಗೆ ಬರೋದು, ಆ ತರ ಎಲ್ಲ ಇಲ್ಲ. ಅದೊಂತರ ನೋಡೋದಕ್ಕೆ ಅದು ಒಳ್ಳೇದಿರ್ತದೆ. ಹೌದು. ಮತ್ತೆ ಯಕ್ಷಗಾನ ಒಂದ್ ಸ್ವಲ್ಪ ವಿಭಿನ್ನ, ಏನಂದ್ರೆ ನಾನು ನೋಡಿದೀನಿ ಆ ಕಾಸ್ಟ್ಯೂಮ್ಸ್ ಎಲ್ಲ ಎನರ್ಜೆಟಿಕ್. ಮತ್ತೆ ಹೌದು, ಆ ಡ್ರೆಸ್ಸಸ್ ಎಲ್ಲ ಹಿಡ್ಕೊಂಡು ಅವರು ಡಾನ್ಸ್ ಮಾಡ್ಬೇಕಾದ್ರೆ ಹೌದು ಹೇಗ್ ಮಾಡ್ತಾರೆ ಅನ್ಸುತ್ತೆ. ಮತ್ತೆ ಇದು ಆ ಭಾಗವತಿಕೆ ಅಂತ ಹೇಳ್ತಾರಲ್ಲ, ಚಂಡೆ ಬಡಿಯೋದು, ಅದೆಲ್ಲ ಒಂದು ವಿಶಿಷ್ಟವಾದ ಒಂದು ಕಲೆ. ಅದು ಎಲ್ರಿಗೂ ಮಾಡೋದಕ್ಕೆ ಬರೋದಿಲ್ಲ. ಅದೊಂದು ಆ ದಕ್ಷಿಣ ಅದು ಒಂದೊಂದರಲ್ಲಿ ಒಬ್ಬೊಬ್ಬರು ಫೇಮಸ್ ಆಗಿರ್ತಾರೆ. ಚಂಡೆಯಲ್ಲಿ ಇರ್ತಾರೆ, ಭಾಗವತಿಕೆಯಲ್ಲಿ ಮೃದಂಗ. ದಕ್ಷಿಣ ಕನ್ನಡದ ಕಲೆ, ದಕ್ಷಿಣ ಕನ್ನಡ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದೇ ಯಕ್ಷಗಾನ. ಹೌದು ಹೌದು. ಇದು ಇವಾಗ ಆಗಿದೆಯಾ ಅಮ್ಮ? ಹೌದು, ಇನ್ನೊಂದು ಸ್ವಲ್ಪ ಹೊತ್ತು, ಅದು ಸ್ವಲ್ಪ ಹೊತ್ತು ಸೆಟ್ ಆಗುವವರೆಗೆ 10-15 ನಿಮಿಷ ಕಾಯ್ಬೇಕಾ? ಓಕೆ. ಈಗ ಹಿಟ್ಟು ಗೋಳಿ ಬಜೆಗೆ ರೆಡಿ ಆಗಿದೆ, ಹಿಟ್ಟಲ್ವಾ? ರೆಡಿ ಆಗಿದೆ. ಇದು ಇಡ್ಲಿ ಹಿಟ್ಟಿನಷ್ಟು, ಚಪಾತಿ ಹಿಟ್ಟಿನಷ್ಟು ಗಟ್ಟಿನೂ ಬೇಡ, ದೋಸೆ ಹಿಟ್ಟಿನಷ್ಟು ನೀರು ಬೇಡ. ಓಕೆ, ಅದೆರಡರ ಮಧ್ಯದಲ್ಲಿ ಇರಬೇಕು. ಈಗ ಸರಿಯಾಗಿದೆ. ಎಣ್ಣೆ ಇಡುವ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ಈ ತರ ಸ್ವಲ್ಪ ನೀರ್ ತರಾನೇ ಬಂದಾಗೆ ಅನ್ಸುತ್ತೆ. ರೆಗ್ಯುಲರ್ ನಾವೀಗ ಏನದು ಪೋಡಿ ಮಾಡ್ತೀವಲ್ಲ, ಅಂದ್ರೆ ವಡೆ, ಅದಕ್ಕಿಂತ ಗಟ್ಟಿ ಇರಬೇಕು. ಗಟ್ಟಿ ಎಣ್ಣೆ ಕಾಯ್ಬೇಕಲ್ವಾ? ಯಾವುದು ಮೀಡಿಯಂ ಫ್ಲೇಮ್ ಇದು ಹೇಗೆ? ಈಗ ಫಸ್ಟ್ ಕಾಯುವವರೆಗೆ ಸ್ವಲ್ಪ ಜೋರಲ್ಲೇ ಇಡುವ, ಜಾಸ್ತಿನೇ ಇಡುವ. ಆಮೇಲೆ ಬೇಯುವಷ್ಟೊತ್ತಿಗೆ ಮೆಲ್ಲಗೆ ಮಾಡಿದ್ರೆ. ಮತ್ತೆ ಮಂಗಳೂರಲ್ಲಿ ಇನ್ನೇನು ಸಾಯಂಕಾಲ ಕರೆದ ತಿಂಡಿ? ಈಗ ಮಂಗಳೂರು ಬಜೆ ತರ ಇನ್ನೇನಾದ್ರೂ ಒಂದು ಸ್ಪೆಷಲ್ ಅಂತ ಇದೆಯಾ, ಅಥವಾ ಮಾಮೂಲಿ ಈಗ ಬೋಂಡಾ ಬಜ್ಜಿ ಆ ತರ ಎಲ್ಲ? ಬಿಸ್ಕುಟ್ ಅಂಬಡೆ ಅಂತ ಹೇಳಿ ಮಾಡ್ತೇವೆ, ಉದ್ದಿನದೇ. ಬರೇ ಉದ್ದು ಅರೆದು ಅದಕ್ಕೆ ಶುಂಠಿ ಮೆಣಸು ಎಲ್ಲ ಹಾಕಿ, ಅದು ಹೀಗೆ ಸ್ವಲ್ಪ ನೀರ್ ತರ, ಅಂದ್ರೆ ಈ ದಪ್ಪನೇ ಇರಬೇಕು. ಅದನ್ನು ಉಂಡೆ ಹಾಗೆ ಗೋಳಿ ಬಜೆ ಹಾಗೆ ಹಾಕಿ, ಅದು ಖಾರನೇ. ಬಿಸ್ಕುಟ್ ಅಂಬಡೆ. ಉದ್ದಿನ ಒಡೆದೇ ನೀವು ಗೋಳಿ ಬಜೆ ತರ ಹಾಕೋದು ಅಂತ, ಆ ಥರನ? ಸ್ವಲ್ಪ ಬೇರೆ? ಉದ್ದಿನ ಒಡೆ ಹಾಗೆ ಅಲ್ಲ, ಸ್ವಲ್ಪ ಬೇರೆ, ಅದು ರೌಂಡ್ ಬರ್ತದೆ ಅದು. ನೀವಾಗಾದ್ರೆ ಒಂದೊಂದ್ಸತಿ ಖಾನಾವಳಿಗೆ ಬಂದು ಸೌತ್ ಕೇಂದ್ರದೆಲ್ಲ ತೋರಿಸ್ಬೇಕು, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಉತ್ತರ ಕರ್ನಾಟಕ ಶೈಲಿ ನಾವು ತೋರಿಸಿದ್ದೀವಿ, ಇಲ್ಲಿ ಬೆಂಗಳೂರು ಶೈಲಿ ತುಂಬ ಆಗಿದೆ. ಮಂಗಳೂರು ಶೈಲಿ ಸ್ವಲ್ಪ ಬರ್ತಾ ಇದ್ದಾರೆ ಇವಾಗ ಜನ. ಸೊ ನೀವೇ ಪ್ರಾರಂಭ ನಿಮ್ಮಿಂದ ಆಗಿದೆ, ಇನ್ನು ಮುಂದುವರಿಸ್ಬೇಕು. ಹಾಗೆ ನೀವು ಡ್ರಾಯಿಂಗ್ ಬಗ್ಗೆ ಮಾತಾಡ್ತಿದ್ವಿ, ಇನ್ಯಾವ ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀರಾ?
ಡ್ರಾಯಿಂಗ್ ಅಂದ್ರೆ ಯಾವ ಈಗ ಪೇಂಟಿಂಗ್ ಆಯ್ತು ಏನಾದ್ರು ಆಯಿಲ್ ಪೇಂಟಲ್ಲೆಲ್ಲ ಮಾಡ್ತೇನೆ. ಇತ್ತೀಚೆಗೆ ಒಂದು ಕಾಫಿ ಪೌಡರಲ್ಲಿ ಒಂದು ಗಣಪತಿ ಮಾಡಿದ್ದೇನೆ. ಹೌದಾ? ಕಾಫಿ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ. ಹೌದಾ? ಅದನ್ನು ಸ್ವಲ್ಪ ನೀರಾಕಿನೂ ಮಾಡ್ಬೋದು, ಡಿಕಾಕ್ಷನ್ ನಾವು ಫಿಲ್ಟರಲ್ಲಿ ತಗೊಂಡು ಅದರನ್ನು ಉಪಯೋಗಿಸಿ ಮಾಡ್ಬೋದು. ಶೇಡ್ ಕೊಟ್ಕೊಂಡು. ಪೇಂಟಿಂಗ್ ಏನು ಇಲ್ಲ, ಬರೀ ಕಾಫಿ ಪೌಡರ್. ಕಾಫಿ ಪೌಡರ್. ಅಂದ್ರೆ ಆ ಕಲೆ ಅನ್ನೋದು ಏನದು ಕ್ರಿಯೇಟಿವಿಟಿ ಇದ್ರೆ ಎಲ್ಲದರಲ್ಲೂ ಮಾಡ್ಬೋದು ಅಂತ ಅಲ್ವಾ? ಎಲ್ಲರೂ ಅಷ್ಟೇ ಅಲ್ವಾ? ಈಗ ತಿಂಡಿ ಅಡಿಗೆ ಮಾಡುವಾಗ ಸಹ ಹಾಗೆ ನಾವು ನಮ್ಮ ಇಂಟ್ರೆಸ್ಟ್ ಇದ್ರೆ ಏನನ್ನು ಮಾಡೋದು. ಹೌದು ಹೌದು, ಅದು ನಿಜಾನೇ. ನಾನು ಅದೇ ಹೇಳೋದು, ಇದೊಂಥರ ಕಲೆ ತರ. ನಾನು ಯಾವಾಗಲೂ ಹೇಳ್ತೇನೆ, ಅಡುಗೆ ಅನ್ನೋದು ಒಂದು ಕಲೆ, ಅಷ್ಟೊಂದು ಈಸಿಯಲ್ಲಿ ಆಗಲ್ಲ. ಕ್ರಿಯೇಟಿವಿಟಿ ಬೇಕು. ಯಾವ್ದು ಏನು ಅಂತ ಗೊತ್ತಿದ್ರೆ ಏನು ಮಾಡ್ಬೋದು ಅಂತ. ಎಣ್ಣೆ ಕಾದಿದೆಯಾ ಇವಾಗ? ಹೌದು, ಏನು ಶುರು ಮಾಡಿ. ಓಕೆ ಓಕೆ ಸರಿ. ಸ್ಪೂನ್ ಬೇಕಾ? ಬೇಡ. ಅದು ತೆಗಿಲಿಕ್ಕೆ ಓಕೆ. ಅದನ್ನು ಕೈಯಲ್ಲಿ ಹಾಕಿದಷ್ಟು ಇದು ಕೈಯಲ್ಲೇ ಹಾಕೋದಾ? ರೌಂಡ್ ಆಗಿ ಬರ್ತದೆ. ಒಳ್ಳೆ ಉಬ್ಬುತ್ತಲ್ವಾ? ರೌಂಡ್ ಬರ್ತದೆ ಅದು. ಕಲಸಿದ್ದ ಸರಿಯಾಗಿದೆ ಅಂತ ಅರ್ಥ. ಈ ತರ ಆದ್ರೆ ಸರಿಯಾಗಿದೆ ಅಂತ. ಇಲ್ಲ, ನಾನು ಮಂಗಳೂರು ಬಜೆ ಅಂದ್ರೆ ಏನೋ ತುಂಬಾ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಎಲ್ಲಾ ಕಡೆ ಏನದು ಹೋಟ್ಲಲ್ಲೆಲ್ಲ ತಿಂದಿರ್ತೀವಿ. ಇದು ತುಂಬಾ ಸಿಂಪಲ್ ಆಗೇ ಮಾಡಿದೀರಾ. ಹಿಟ್ಟು ಕಲಸಿದ್ರಾಯ್ತು, ಮಾಡಿದ್ರಾಯ್ತು ಅಷ್ಟೇ. ಈಗ ಆಗ್ತಾ ಬರ್ತಾ ಇದೆಯಾ ಇದು? ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ಆಯ್ತು ಅಂತ. ನೋಡಿದ್ರೇನೋ ತುಂಬಾ ಏನದು ಅಟ್ರಾಕ್ಷನ್ ಇದೆ ಅದರಲ್ಲಿ. ಒಳ್ಳೆ ಏನದು ರೌಂಡ್ ರೌಂಡ್ಗೆ ಆಗ್ಬಿಡ್ತು. ಚಿಕ್ಕದಾಗಿ ಹಾಕಿದ್ದೀರಾ, ಆದರೆ ಫುಲ್ಲು ಕಲರ್ ಚೆನ್ನಾಗಿದೆ. ಏನೋ ಒಂದು ಟೇಸ್ಟು ಕೂಡ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ನೋಡಿದ್ರೆ. ಮತ್ತೆ ನೋಡ್ಬೇಕಷ್ಟೆ. ಆಯ್ತಾ? ತೆಗಿತೀರಾ? ಹೇಗೆ? ಸೊ ಒಟ್ಟಿಗೆ ಸುಮಾರು ಹಾಕೊಳ್ಬೋದಲ್ಲ, ಅದರಲ್ಲಿ ತೊಂದರೆ ಇಲ್ಲ. ಅಂಟದು ಆ ಥರ ಏನಾಗ್ಲಿಲ್ಲ ಅಲ್ವಾ? ಅದಾಗುದಿಲ್ಲ, ಅಂದ್ರೆ ನಾವು ಎಣ್ಣೆ ತುಂಬಾ ಇಟ್ಕೊಂಡಿದ್ದೇವಲ್ವಾ, ಅದರಿಂದ ಸ್ವಲ್ಪ ಎಣ್ಣೆ ಇಟ್ಕೊಂಡ್ರೆ ಆಗ ಎಲ್ಲ ಅಂಟಿಕೊಳ್ತದೆ. ನಾವು ಬಿಡಿಸ್ಬೇಕು ಆಮೇಲೆ. ಓಕೆ, ಅದೇ ರೀಸನ್ಗೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳೋದು. ಸರಿ ಸರಿ. ಈಗ ತೆಗಿವಾಗ ನನಗೆ ಗಮ ಬರ್ತಾ ಇದೆ ಪರಿಮಳ. ಇದು ಮಂಗಳೂರು ಸೈಡು ಈಗ ಎಲ್ಲ ಹೋಗುವಾಗ ಹೋಟ್ಲ ಹತ್ರ ಅಥವಾ ಹೋಗುವಾಗ ಶುಂಠಿದು ಎಲ್ಲೋ ಮಂಗಳೂರಲ್ಲೇ ತಿರುಗ್ದಾಗೆ ಅನ್ನಿಸ್ತಾ ಇದೆ. ಹೋಟ್ಲು ನಾವು ನಡ್ಕೊಂಡು ಹೋಗುವಾಗ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಸಾಯಂಕಾಲ. ಇದು ಆ ಪರಿಮಳ ಬಂದಿದೆ. ಆಫ್ ಮಾಡ್ಬಿಡೋಣ. ಆಗಿದೆ ಅಲ್ವಾ ಇದು ಇವಾಗ? ಸೊ ಗೋಳಿ ಬಜೆ ರೆಡಿ ಇದೆ. ಇದು ಸ್ವೀಟು ರೆಡಿ ಇದೆ. ಸ್ವೀಟು ರೆಡಿ ಇದೆ. ಟೇಸ್ಟ್ ಮಾಡ್ಬೋದಾ? ಇನ್ನು ಟೇಸ್ಟ್ ಮಾಡಿ. ಸರ್ವಿಂಗ್ ಟ್ರೇ. ಓಕೆ. ಸೊ ಬೌಲ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವೀಟ್ ಕೂಡ ಈಗ ಕರೆಕ್ಟು, ಅಂದರೆ ಆಗ ಸ್ವಲ್ಪ ಬಿಸಿ ಇತ್ತು ಅಂತ ನೀವು ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ. ಬಿಸಿ ಇತ್ತು ಅಂತ ಈಗ ಇಟ್ಟಿದ್ದೀರಾ. ಇದು ಖಾರ ಸಿಹಿ ಎರಡನ್ನು ಒಟ್ಟಿಗೆ ತಗೊಳ್ಳಿ. ಸೊ ಪಿಂಡಿ ಪಾಯಸ ಹಾಕ್ಬಿಟ್ಟಿದ್ದೀರಾ. ಈಗ ಮಂಗಳೂರು ಬಜ್ಜಿ ಏನ್ ತಂದಿದ್ದೀರಾ ಅದಕ್ಕೆ ಮುಡಿಸ್ಕೊಳ್ಳೋದಕ್ಕೆ? ತಂದೆ ಇಲ್ವಾ? ಏನ್ ತಂದಿಲ್ಲ. ಆಕ್ಚುಲಿ ಅದಕ್ಕೆ ಹೇಗೆ ಪರವಾಗಿಲ್ಲ. ಈ ಎಣ್ಣೆ ತಿಂಡಿಗೆಲ್ಲ ನನ್ಗೆ ಚಟ್ನಿ ಜೊತೆಯಲ್ಲಿ ತಿಂದ್ರೆ ಚೆನ್ನಾಗಿರ್ತದೆ. ಕಾಯಿ ಚಟ್ನಿ ಜೊತೆಯಲ್ಲಿ ಅಲ್ಲ, ನನ್ಗೆ ಚೆನ್ನಾಗಿರ್ತದೆ. ಚಟ್ನಿ ಜೊತೆಯಲ್ಲಿ ಇನ್ನೂ ಚೆನ್ನಾಗಿರುತ್ತಾ? ಆಗ ಇನ್ನೂ ಚೆನ್ನಾಗಿ ನೀವು ಮಾಡ್ಬೇಕಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನೀವೆಲ್ಲೋ ಚಟ್ನಿ ಆಗಿ ಹುಡುಕ್ದೆ ಒಂದ್ಸತಿ, ಕಾಣ್ಲಿಲ್ಲ ಎಲ್ಲೋ ಚಟ್ನಿ. ಪರವಾಗಿಲ್ಲ. ಇದೇನದ ಎಣ್ಣೆಯಿಂದ ಒಂದ್ಸತಿ ಮಂಗಳೂರಿನಿಂದ ಬಂದಿದ್ದಲ್ವಾ, ಚಟ್ನಿದ್ದೆಲ್ಲ ತಗೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ನೆಕ್ಸ್ಟ್ ಟೈಮ್ ಬರುವಾಗ ಕಾಯಿ ತಗೊಂಡ್ ಬರ್ತೇನೆ. ಮಂಗಳೂರು ಕಾಯಿ ತಗೊಂಡ್ ಬಂದು. ಮಂಗಳೂರಿದು ಕಾಯಿ ನಿಮ್ಮ ಮನೆದೇ ಕಾಯಿ ತರಬೇಕು. ಓಕೆ. ಮಂಗಳೂರು ಬಜೆ ಮತ್ತು ಪಿಂಡಿ ಪಾಯಸದ ಟೇಸ್ಟ್ ನೋಡಿ ನಂಗೆ ಹೇಳಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ಕಾಯ್ತಾನೆ ಇದ್ದೀನಿ. ಎರಡರದ್ದು ಏನದು ಆ ಘಮ ಇದೆಯಲ್ಲ. ನಾನು ಯೋಚನೆ ಮಾಡಿದ್ದು ಪಿಂಡಿ ಪಾಯಸ ತಿನ್ಬಿಡೋಣ ಅಂತ. ಇಲ್ಲ, ನೀವು ಇದ್ರೊಟ್ಟಿಗೆ ತಿನ್ನಬೇಕು ಅಂತ ವೆಯ್ಟ್ ಮಾಡಿಸ್ಬಿಟ್ರಿ. ಸೊ ಜಾಸ್ತಿ ಕಾಯೋದಿಲ್ಲ. ಫಸ್ಟ್ ಯಾವ್ದು ತಿನ್ನಬೇಕು?
ಫಸ್ಟ್ ಇದು ತಿನ್ಲಾ ಯಾಕಂದ್ರೆ ತಣ್ಣಗಾಗಿದೆ. ಸಿಹಿ ತಿಂದು ಮತ್ತೆ ಖಾರ. ಹೌದಾ, ಓಕೆ ಓಕೆ. ತುಂಬ ಸ್ವಾದವಾಗಿದೆ. ಏನದು ಪಾಯಸ ಅಂದರೆ ನಾನೇನೋ ಪಾಯಸ ಮಾಡ್ತೀರಾ ಅಂತ ಅಂದ್ಕೊಂಡೆ, ಆವಾಗಲೇ ಹೇಳೋಣ ಅಂತಿದ್ದೆ. ಇದು ಪಾಯಸ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದು ಅರ್ಧ ಲೋಟ ಕುಡಿಯೋವಾಗಲೇ ಹೊಟ್ಟೆ ತುಂಬುತ್ತೆ. ಆದರೆ ಇದು ಏನದು ಒಂದು ಬೌಲು ಚೆನ್ನಾಗಿ ತಿನ್ಬೋದು. ಒಂಥರ ಅನ್ನದಾಗೆ ಇದೆ, ಅಂದರೆ ಪಾಯಸದಾಗೆ ಬರಲಿಲ್ಲ. ನಾವು ಹೇಳಿದ ಮಾತ್ರ ಪಿಂಡಿ ಪಾಯಸ ಇಲ್ಲ, ತುಂಬ ರುಚಿಯಾಗಿದೆ. ಸಿಹಿನೂ ಹದವಾಗಿದೆ. ಹಾಂ, ಏನು ತುಂಬ ಸಿಹಿ ಸಿಹಿ ಆದರೆ ತಿನ್ನೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಇನ್ನು ಗೋಳಿ ಬಜೆ ಬಿಸಿ ಇದೆ, ಆದರೆ ಈಗ ಮುಟ್ಟಿದ ತಕ್ಷಣ ತುಂಬ ಏನು ಸಾಫ್ಟ್ ಆಗಿಬಿಟ್ಟಿದೆ. ಮಾಡಿ ಅದು ಇಲ್ಲ, ಇದು ಏನಂದರೆ ಈಗಲೇ ಗೊತ್ತಾಗುತ್ತೆ ಅಷ್ಟು ಸಾಫ್ಟ್ ಆಗಿದೆ ಓಪನ್ ಮಾಡಿದ ತಕ್ಷಣ. ಇದಂತೂ ಹೊರಗಡೆ ಕರುಮ್ ಒಳಗೆ ಸಾಫ್ಟ್ ಸ್ಪಾಂಜಿ ಟೈಪ್ ಆಗಿದೆ, ತುಂಬಾ ಮೃದು ಇದೆ. ಇದೇ ಅದ್ರದ್ದು ಗೋಳಿ ಬಜೆಯ ಸ್ಪೆಷಾಲಿಟಿ ಅಂತ ಅನ್ಕೊಳ್ತೀನಿ. ಇದು ಹಾಕಿದ್ದು ಸ್ವಲ್ಪ ಕಡಿಮೆನೇ ಆಯ್ತು ನನಗೆ. ಅಷ್ಟು ತಿನ್ಬೋದು, ಯಾಕಂದ್ರೆ 1, 2, 3 ಎಲ್ಲ ಅಲ್ಲ, ಕಡಿಮೆನೆ. ತುಂಬ ರುಚಿಯಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿಗೆ ಬಂದು 2 ದಕ್ಷಿಣ ಕನ್ನಡದ ತಿಂಡಿಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ನನಗೆ ಇಲ್ಲಿಗೆ ಬಂದು ಎಲ್ಲರಿಗೂ ಒಂದು ಅಡುಗೆ ಮಾಡಿ ತೋರಿಸುವಂಥ ಒಂದು ಅಪರ್ಚುನಿಟಿ ಕೊಟ್ಟದ್ದಕ್ಕೆ. ಪಾಠ ಮಾಡಿ ಎಲ್ಲ ಅಭ್ಯಾಸ ಉಂಟು, ಈ ಅಡುಗೆ ಮಾಡಿ ಅಭ್ಯಾಸ ಹೀಗೆ ಓಪನ್ ಆಗಿ ಹೀಗೆ ಅಭ್ಯಾಸ ಇರಲಿಲ್ಲ. ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು. ಧನ್ಯವಾದ. ಪಿಂಡಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬೌಲ್ ಅನ್ನ, ತುರಿದ ತೆಂಗಿನಕಾಯಿ, 1 ಬೌಲ್ ಬಾಳೆಹಣ್ಣು, ಏಲಕ್ಕಿ ಪುಡಿ, ಬೆಲ್ಲ. ಪಿಂಡಿ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಬಾಳೆಹಣ್ಣನ್ನು ಹೆಚ್ಚಿಟ್ಟುಕೊಂಡು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹೆಚ್ಚಿಟ್ಟುಕೊಂಡ ಬಾಳೆಹಣ್ಣನ್ನು ಹುರಿದುಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಳಿ. ನಂತರ ಬಾಣಲೆಯಲ್ಲಿ ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ತುರಿದ ತೆಂಗಿನಕಾಯಿ ಹಾಗೂ ಅನ್ನವನ್ನು ಬೆರೆಸಿ ಹುರಿದಿಟ್ಟುಕೊಂಡ ಬಾಳೆಹಣ್ಣು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ತುಪ್ಪ ಹಾಕಿ ಮಿಶ್ರಣ ಮಾಡಿದರೆ ರುಚಿಯಾದ ಪಿಂಡಿ ಪಾಯಸ ಸವಿಯಲು ಸಿದ್ಧ. ಗೋಳಿ ಬಜೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಉಪ್ಪು, ಅಡಿಗೆ ಸೋಡಾ, ಕರಿಬೇವು, ಜೀರಿಗೆ, ಮೊಸರು, ಶುಂಠಿ, ಸಕ್ಕರೆ, ಹಸಿಮೆಣಸಿನಕಾಯಿ. ಗೋಳಿ ಬಜೆ ಮಾಡುವ ವಿಧಾನ: 1 ಬೌಲ್ಗೆ ಉಪ್ಪು, 1 ಕಪ್ ಮೊಸರು, ಸ್ವಲ್ಪ ಜೀರಿಗೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಸಕ್ಕರೆ, ಸಣ್ಣಗೆ ಕತ್ತರಿಸಿದ ಶುಂಠಿ ಮತ್ತು ಕರಿಬೇವು ಹಾಕಿ ಕಲಸಿ. ನಂತರ 1 ಕಪ್ ಮೈದಾ ಹಿಟ್ಟು, 1 ಚಿಟಿಕೆ ಅಡಿಗೆ ಸೋಡಾ ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ಕಾಯ್ದ ಎಣ್ಣೆಯಲ್ಲಿ ಕಲಸಿಟ್ಟ ಮಿಶ್ರಣವನ್ನು ಕರೆದರೆ ಬಿಸಿ ಬಿಸಿಯಾದ ಗೋಳಿ ಬಜೆ ತಿನ್ನಲು ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ದಕ್ಷಿಣ ಕನ್ನಡದ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.